The story is really very beautiful. I remember when I read the. ಹೇಳಿ ಸರ್, ರುಕ್ಮಿಣಿ ರಾಧಾಕೃಷ್ಣ ಸಿನಿಮಾ ಬಗ್ಗೆ. ಸಿನಿಮಾ ಬಗ್ಗೆ ಈಗಾಗಲೇ ಸ್ವಲ್ಪ ಹೇಳಿದ್ದೀನಿ, ಇನ್ನು ಹೆಚ್ಚು ಇದು ಹೊಸ ತರ ಅಂತ. ಸರ್, ಇದು ಹೊಸ ಟೇಕ್ ಸರ್. ಓಕೆ, ಸೊ ಸಿನಿಮಾನ ನಾನು ಮತ್ತೆ ಭರತ್ ಉಮೇಶ್ 3 ಜನ ಶುರು ಮಾಡಿ, ಭರತ್ ಸಣ್ಣದಾಗಿ ಹೇಳಿದ ಒಂದು ಎಳೆನ ಇಟ್ಕೊಂಡು ರುಕ್ಮಿಣಿ ರಾಧಾಕೃಷ್ಣ ಅನ್ನೋ ಒಂದು ಕಥೆಯನ್ನ ನಾವು ಮಾಡಿದ್ವಿ. ಅದ್ರ ಪ್ರಕಾರ ಕತೆ ಕೇಳಿದ ಹಾಗೆ ಕತೆ ತಂತಾನೆ ಏನೇನು ಮಾಡಬೇಕು ಅಂತ ಕೇಳ್ಕೊಳ್ತಾ ಹೋಯ್ತು. ಅದಾಗೆ ಅದು ಕೇಳ್ಕೊಳ್ತಾ ಹೋಗಿದ್ದು ನಾವೇ ಒಂದು ಉದ್ದೇಶಪೂರ್ವಕ ಇದನ್ನ ಹೀಗೆ ಮಾಡಬೇಕು, ಇದು ಹಾಗೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಲ್ಲ. ಅಂದ್ರೆ ನಾವೀಗ ಕುಂಭಕೋಣಲ್ಲಿ ಶೂಟ್ ಮಾಡಿದ್ದು ಕೂಡ ಅದಾಗಿ ಕರೆಸ್ಕೊಂಡಿದ್ದು ಅಂತ ನಾನು ಅನ್ಕೊಳ್ತಾ ಇರೋದು. ಯಾಕಂದ್ರೆ ನಾವು ಇಲ್ಲೇ ಒಂದಷ್ಟು ಬೆಂಗಳೂರಿನಲ್ಲೇ ಇಲ್ಲೇ ಮಾಡೋಣ, ನಿರ್ಮಾಪಕರಿಗೆ ತುಂಬಾ ಹೊರೆಯಾಗೋದು ಬೇಡ ಅಂತ ನಾನು ಅನ್ಕೊಂಡಾಗ ಇಲ್ಲೇ ಒಂದಷ್ಟು ಲೊಕೇಶನ್ ಕೂಡ ನೋಡಿದ್ವಿ. ಸಡನ್ ಆಗಿ ಒಂದಿನ ಉಮೇಶ್ ಸರ್ ಬಂದು, ಇಲ್ಲ ನಾವು ಕತೆ ಕೇಳ್ತಾ ಇದೆ, ಇದು ನೀವ್ಯಾಕೆ ಅದನ್ನ ತಿರಸ್ಕರಿಸ್ತಾ ಇದ್ದೀರಾ, ಬನ್ನಿ ನಾವು ಕತೆ ಕೇಳಿದಾಗೆ ಕತೆನಲ್ಲಿ ನೀವು ಯಾವ ಊರು ಅಂತ ಬರ್ದಿದಿರೋ ಅದೇ ಊರಲ್ಲಿ ಹೋಗಿ ಶೂಟ್ ಮಾಡೋಣ ಅಂತ ಅವರು ನಮಗೆ ಪ್ರೋತ್ಸಾಹ ಕೊಟ್ಟು ಬೆಂಬಲ ಕೊಟ್ಟು, ಅದಕ್ಕೆ ನಮ್ಮ ನಾಯಕ ಕೂಡ ಇನ್ನಷ್ಟು ಉತ್ಸಾಹ ತುಂಬಿ ನಾವು ಇಡೀ ತಂಡಾನೇ ಹೋಗಿ ಅಲ್ಲಿ ಕೆಲಸ ಮಾಡೋ ಹಾಗಾಯ್ತು. ಅಂದ್ರೆ ನಾವು ಪ್ರತಿ ಕ್ಷಣ ಪ್ರತಿ ದಿನ ಈ ಸಿನಿಮಾದ ಒಂದೊಂದು ಅಂಶಗಳಿಗೂ ಒಂದೊಂದು ದೃಶ್ಯಕ್ಕೂ ನಾವು ತುಂಬಾ ನಮ್ಮನ್ನೇ ನಾವು ಅರ್ಪಿಸ್ಕೊಂಡು ಕೆಲಸ ಮಾಡಿದೀವಿ. ಇದರಲ್ಲಿ ನಮ್ಮ ಭರತ್ ಮತ್ತೆ ಆಗಿದ್ರೆ ನಮ್ಮ ಕಡೆಯಿಂದ ವಿ ಅಪಾಲಜೈಸ್ ಫಾರ್ ದ್ಯಾಟ್. ನಾವು ಹೊಸ ತಂಡ, ಬಟ್ ಸಿನಿಮಾ ಚೆನ್ನಾಗಿ ಮಾಡಿದೀವಿ. ದಯವಿಟ್ಟು ನೀವೆಲ್ಲ ಸಹಕರಿಸಿ ನಮಗೆ ಸಪೋರ್ಟ್ ಮಾಡಿ ಅಂತ ಅನ್ಕೊಂಡಿದ್ದೀನಿ. ಕಂಟೆಂಟ್ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಥಿಂಕ್ ನೀವೆಲ್ಲ ನೋಡಿದಿರ, ಸಾಂಗು ತುಂಬಾ ಇಷ್ಟಪಟ್ಟಿದ್ದೀರಾ. ರುಕ್ಮಿಣಿ ರಾಧಾಕೃಷ್ಣ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ನಮ್ ತುಂಬಾ 3 ಜನ, ನಾನು, ನಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್, ಫ್ರಮ್ ಡೇ 1 ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಮೂವಿ ಅಂಡ್ ಪುಟ್ ಅವರ್ ಹಾರ್ಟ್ ಅಂಡ್ ಸೋಲ್ ಅಂಡ್ ವರ್ಕ್ಡ್ ಆನ್ ದಿಸ್. ಹೇಳ್ಬೇಕು ಅಂದ್ರೆ ಅದೇ, ರುಕ್ಮಿಣಿಗೂ ಕೃಷ್ಣಂಗೂ ಮಧ್ಯ ಇರೋ ಆತ್ಮನೇ ರಾಧಾ. ಅದನ್ನೇ ನಾವು ಹೇಳಿಕೊಟ್ಟಿರೋದು ಈ ಸಿನಿಮಾಲಿ ಇನ್ ಒನ್ ಲೈನ್, ಇಫ್ ಐ ವಾಂಟ್ ಟೆಲ್ ಯು. ಅಂಡ್ ಇದ್ರಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ರು ಏನೋ ನಮ್ಗೆ ನಿಜವಾಗ್ಲೂ ಸುನಾಥ್ ಸರ್ ನಮ್ಮ ಟೀಮ್ ಜಾಯ್ನ್ ಆಗಿರೋದು ನಮ್ಗೆ ತುಂಬಾ ಪುಣ್ಯ, ನಮ್ದು ಯಾವ್ದೋ ಜನ್ಮದ ಪುಣ್ಯ. ಆಮೇಲೆ ಮೋಕ್ಷಿತಾ ಮೇಡಮ್ ಈ ಸಿನಿಮಾಗೆ ನಮಗ್ ಜಾಯ್ನ್ ಆಗಿರೋದು ಲೈಕ್ ಏನೋ ಅದೊಂಥರ ಬ್ಲೆಸ್ಸಿಂಗ್. ಅವರು ಸೀರಿಯಲ್ ಅಲ್ಲಿ ದೊಡ್ಡ ಸ್ಟಾರು ಬಂದು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ನಿಜ ನಂಗೆ ತುಂಬಾ ಖುಷಿ ಆಗುತ್ತೆ ಅವ್ರು ನಮ್ಮ ಸಿನಿಮಾ ಸೇರ್ಕೊಂಡಿರೋದಕ್ಕೆ. ಆಮೇಲೆ ರಿಯಾ ಆಲ್ಸೋ, ಶಿ ಹಸ್ ಶೋನ್ ಟು ಮಚ್ ಇಂಟ್ರೆಸ್ಟ್ ಇನ್ ಅವರ್ ಮೂವಿ and she has heard the story and liked the movie and she's been a part of it and I appreciate that really. Thank you. And ಇನ್ನ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ DOP ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಲೈಕ್ ತುಂಬಾ ರೆಕ್ಕಿಲ್ ಆಗಲಿ, ಲೈಕ್ ದೇರ್ ಇನ್ವಾಲ್ವ್ಮೆಂಟ್ ಇನ್ ಎವ್ರಿ ಆಸ್ಪೆಕ್ಟ್ ಇಸ್ ವೆರಿ ಮಚ್ ಅಪ್ರಿಷಿಯೇಟೆಡ್. ಅಂಡ್ ನಮ್ಮ ಫೈಟ್ ಮಾಸ್ಟರ್ಸ್ ಬಂದಿದ್ದಾರೆ, ಡ್ರ್ಯಾಗನ್ ಮಾಸ್ಟ್ರು ಮತ್ತೆ ಸುಬ್ರಹ್ಮಣ್ಯ ಮಾಸ್ಟ್ರು. ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ವಿ ಹ್ಯಾವ್ ವೆರಿ ಬಿಗ್ ಲೈನ್ ಅಪ್ ಆಫ್ ಸಿಂಗರ್ಸ್, Sanchit sir and Rajat sir, and we have Sid Sriram, and we have Ninada Nayak, and we have others too. I mean, like, yeah, the list goes on. ಈ 2 ಸಾಂಗ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಬಿಡೋ ಸಾಂಗ್ ಇನ್ನೂ ಚೆನ್ನಾಗಿದೆ. ಅದಕ್ಕಿಂತ ನಮ್ಮ ಟ್ರೇಲರ್ ತುಂಬಾ ಬೊಂಬಾಟ್ ಆಗಿದೆ. ಅದಕ್ಕಿಂತ ಎಲ್ಲದಕ್ಕಿಂತ ನಮ್ಮ ಸಿನಿಮಾ ಇನ್ನೂ ಅದ್ಭುತವಾಗಿದೆ. ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್. ನಿಜವಾಗ್ಲೂ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿದೆ. ಐ ಕ್ಯಾನ್ ಬೆಟ್ ಎನಿಥಿಂಗ್ ಆನ್ ದಿಸ್. ಪ್ಲೀಸ್ ಕಮ್ ಅಂಡ್ ವಾಚ್. ಇದು ನಾನು ಸುಮ್ಮನೆ ಏನೋ ಹೇಳ್ತಿಲ್ಲ, ಬಟ್ ಎಲ್ಲರೂ ಹೇಳ್ತಾರೆ, ನಾನು ಹೇಳಿದ್ರು ಹೆಂಗೆ ನಿಮ್ ನಂಬಿಸೋದಂತ ಗೊತ್ತಾಗ್ತಿಲ್ಲ. ಯು ಸಿ ಆರ್ ಪೋಸ್ಟರ್ಸ್. ನಮ್ಮ ಪೋಸ್ಟರ್ಸ್ ಅಷ್ಟೇ. ವಿನ್ಸಿ ರಾಜ್ ಅಂತ ಅವರು ತಮಿಳಲ್ಲಿ 3 ಫಿಲಮ್ ಮಾಡಿದ್ದಾರೆ, ದರ್ಬಾರು, ಕಾಲ ಮತ್ತೆ ಕಬಾಲಿ ಎಲ್ಲ ರಜನಿಕಾಂತ್ ಫಿಲಮ್ ಮಾಡಿದ್ದಾರೆ. ಆಮೇಲೆ ಸರಿಪೋದ ಶನಿವಾರಂ ಅಂತ ನಾನಿವ್ರು ಮಾಡಿ, ಅವ್ರ ಬಜೆಟ್ ಕೇಳ್ಬಿಟ್ರೆ ನಾವೆಲ್ಲ ಅವ್ರ ಹತ್ರನೂ ಹೋಗಕ್ಕಾಗಲ್ಲ. ಬಟ್ ಅವ್ರಿಗೆ ನಮ್ಮ ಸ್ಟೋರಿ ಹೇಳಿ ಒಪ್ಸಿ ಕರ್ಕೊಂಬಂದು ಇಲ್ಲಿ ಈ ತರ ಈ ಕಲರ್ಸು ಈ ಔಟ್ಪುಟ್ ಕೊಟ್ಟಿರೋದು ನಮ್ಗೆ ತುಂಬಾ ಇಷ್ಟ ಆಯ್ತು. ಅಂಡ್ ವೇ ಹಿ accepted and for the remuneration he has taken for our movie is like, I don't know, maybe story has taken a lead here and he has accepted our movie. Okay, thank you.